ರಾಜಾರೋಷವಾಗಿ ತೈಲ ಕಳ್ಳತನ ಮಾಡಲಾಗ್ತಾ ಇದೆ. ಟ್ಯಾಂಕರ್ಗಳಿಂದ ತೈಲವನ್ನ ರಾಜಾರೋಷವಾಗಿ ಕದಿಯಲಾಗ್ತಾ ಇದೆ. ಅದಕ್ಕೋಸ್ಕರನೇ ಅಡ್ಡೆಯನ್ನು ಕೂಡ ನಿರ್ಮಾಣ ಮಾಡಿಟ್ಕೊಂಡಿದ್ದಾರೆ. ತೈಲ ಕಳ್ಳತನ ನಡೀತಾ ಇರತಕ್ಕಂತಹ ಜಾಗಗಳು ಸುಭಾಷ್ ನಗರ, ಅಶೋಕ್ ನಗರ, ಗಾಂಧಿನಗರ. ಇಲ್ಲೆಲ್ಲ ಪೆಟ್ರೋಲ್ ಟ್ಯಾಂಕರ್ಗಳನ್ನ, ಆಯಿಲ್ ಟ್ಯಾಂಕರ್ಗಳನ್ನ ತಂದು ನಿಲ್ಲಿಸಿಕೊಂಡು ಅದರಿಂದ ಆ ತೈಲವನ್ನ ಎತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ. ತೈಲ ಕಳ್ಳತನದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಂಧನ ಕಳ್ಳರ ಕರಾಮತ್ತನ್ನ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಪೆಟ್ರೋಲ್ ಬಂಕ್ಗಳಿಗೂ ವಂಚಿಸಿ, ಸರ್ಕಾರಕ್ಕೂ ವಂಚಿಸಿ ತೈಲ ಕಳ್ಳತನ ಮಾಡಲಾಗ್ತಾ ಇದೆ. ಈ ತರ ಪೆಟ್ರೋಲ್ ತೆಗೆದ್ಬಿಟ್ಟು ಖಾಸಗಿಯಾಗಿ ಮಾರ್ಕೋತಾರೆ ಅಂತ ಹೇಳಲಾಗ್ತಾ ಇದೆ. ಕುಂದಾನಗರಿ ಬೆಳಗಾವಿಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ಏನು ತೈಲ ಮಾಫಿಯಾ ನಡೀತಿದ್ರು, ದರೋಡೆ ನಡೀತಿದ್ರು ಕೂಡ ಇಲ್ಲಿರುವಂತಹ ಪೊಲೀಸರು ಇರಬಹುದು ಅಥವಾ ಇಲ್ಲಿಗೆ ತೈಲ ನಿಗಮದ ಅಧಿಕಾರಿಗಳು ಈವರೆಗೆ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಈಗ ಸ್ಥಳದಲ್ಲೇ ಇದ್ದಂತ ಮಾಫಿಯಾ ನಡೆಸಿದ್ದಂತ ದರೋಡೆಕೋರರು ಸದ್ಯ ಈಗ ನಾಪತ್ತೆ ಆಗಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಏನು ಕದಿಮರು ಕಳ್ಳತನವನ್ನ ಮಾಡ್ತಿದ್ರು ಅದೇ ಒಂದು ಸ್ಥಳದಲ್ಲಿ ಇರುವಂತಹ ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಒಂದು ಶೆಡ್ ಅನ್ನ ಈ ರೀತಿಯಾಗಿ ಈ ಶೆಡ್ ಅನ್ನ ಇವರು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇದೇ ಒಂದು ಸ್ಥಳದಿಂದ ಇಲ್ಲಿ ಏನು ಕಳ್ಳತನಕ್ಕೆ ಇವರು ಕದಿಮರು ಸ್ಕೆಚ್ ಅನ್ನ ಹಾಕ್ತಾರೆ. ಅದರಲ್ಲಿ ಪ್ರಮುಖವಾಗಿ ಏನು ದೇಸೂರು ಡಿಪೋದಿಂದ ಏನು ಟ್ಯಾಂಕರ್ ಗಳು ಬರ್ತವೆ ಅವು ಇಲ್ಲಿ ಬಂದು ಸುಮಾರು 100-200 ಲೀಟರ್ ಗಂಟಲೆ ಅದರಿಂದ ತೈಲವನ್ನ ಅಂದ್ರೆ ಪೆಟ್ರೋಲ್ ಇರಬಹುದು, ಡೀಸೆಲ್ ಅನ್ನ ಕಳ್ಳತನ ಮಾಡಿಕೊಂಡು ಇದೇ ಒಂದು ಸ್ಥಳದಲ್ಲಿ ಕೂಡ ಈಗ ಇಟ್ಕೊಂಡು ಇದನ್ನು ಬೇರೆಡೆಗೆ ಮಾರಾಟವನ್ನ ಮಾಡ್ತಾ ಇದ್ರು. ಇದಕ್ಕೆ ಕುಮ್ಮಕ್ಕನ್ನ ಅಲ್ಲಿ ಇರುವಂತಹ ಲಾರಿ ಚಾಲಕರು ಇರಬಹುದು ಮತ್ತು ಟ್ರಾನ್ಸ್ಪೋರ್ಟ್ ಏನ್ ಮಾಡ್ತಾರೆ ಅವರು ಇದರಲ್ಲಿ ಭಾಗಿದಾರರು ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಆದ್ರೆ ಇದು ಇವತ್ತಿಂದಲ್ಲ, ನಿನ್ನೆದಲ್ಲ, ಸುಮಾರು ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದ್ರು. ಈವರೆಗೂ ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಇಲ್ಲಿರುವ ಜಿಲ್ಲಾಡಳಿತ ಮುಂದಾಗಿಲ್ಲ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಗಾಂಧಿನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಈ ಶೆಡ್ ಅಲ್ಲಿ ಒಳಗಡೆ ಸುಮಾರು ಬ್ಯಾರೆಲ್ಗಳಿವೆ. ಅದರಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಒಳಗಡೆ ಇಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಆಗ್ತಿದ್ದಂತೆ ಇದೇ ಒಂದು ಸ್ಥಳದಲ್ಲಿ ಒಳಗಡೆ ಸೇಕರಿಸಿ ಒಳಗಡೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೇನೆ. ಕದಿಮರು ಯಾವ ರೀತಿ ಕಳ್ಳತನವನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಎಳೆಯಾಗಿ ತೋರಿಸುವ ಕೆಲಸವನ್ನ ಮಾಡ್ತಾರೆ ನಮ್ಮ ಕ್ಯಾಮ್ರಾಮನ್ ಗುರುಪ್ರಸಾದ್. ಈ ಒಂದು ಏನು ಬಾಕ್ಸ್ ಇದೆ, ಕಿಂಡಿ ಏನಿದೆ, ಆ ಕಿಂಡಿಯಲ್ಲಿ ಒಳಗಡೆ ಇರುವಂತಹ ಬ್ಯಾರಲ್ ಗಳನ್ನ ತೋರಿಸುವ ಕೆಲಸವನ್ನ ಕೂಡ ಮಾಡ್ತಾರೆ. ದುರಸ್ಥಲ್ಲಿ ಗಮನಿಸುವುದು ಸಂಪೂರ್ಣವಾಗಿ ಒಳಗಡೆ ಕದಿಮರು ಯಾವ ರೀತಿಯಾಗಿ ಬ್ಯಾರಲ್ ಗಳನ್ನ ಇಟ್ಟಿದ್ದಾರೆ ನೋಡಬಹುದು. ಸುಮಾರು ಬ್ಯಾರಲ್ ಗಳಿವೆ, ಸಂಪೂರ್ಣವಾಗಿ ಪ್ಯಾಕ್ ಗಳಾಗಿವೆ. ಇಷ್ಟೆಲ್ಲ ಆದ್ರೂ ಕೂಡ ಈವರೆಗೂ ಇಲ್ಲಿರುವಂತಹ ಪೊಲೀಸರು ಇರಬಹುದು ಅಥವಾ ತೈಲ ನಿಗಮದ ಅಧಿಕಾರಿಗಳಿರ್ಬೋದು, ಪಾಲಿಕೆ ಅಧಿಕಾರಿಗಳಿರ್ಬೋದು ಮತ್ತು ಬೆಳಗಾವಿ ಜಿಲ್ಲಾಡಳಿತ ಕೂಡ ಈವರೆಗೂ ಯಾವುದೇ ರೀತಿಯಾದ ರೇಡ್ ಮಾಡೋದಾಗ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನ ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನಕ್ಕೆ ಕೂಡ ಈ ಒಂದು ನಡೆ ಅಂದ್ರೆ ಅಧಿಕಾರಿಗಳ ನಡೆ ಕಾರಣ ಆಗ್ತಿದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಇನ್ನಾದ್ರೂ ಎಚ್ಚೆತ್ಕೊಳ್ಬೇಕು. ಸರ್ಕಾರಕ್ಕೆ ಆಗ್ತಿರುವಂತ ವಂಚನೆ, ಪೆಟ್ರೋಲ್ ಮಾಲೀಕರಿಗೆ ಆಗ್ತಿರುವಂತ ವಂಚನೆ ತಡೆಗಟ್ಟುವ ಕೆಲಸವನ್ನ ಮಾಡಬೇಕು. ಜೊತೆಗೆ ಏನು ಈ ಇದರಲ್ಲಿ ಏನಿದ್ದಾರೆ ಭಾಗಿದಾರರು ಏನಿದ್ದಾರೆ ಅವರನ್ನ ಹೊಣೆಗಾರನಾಗಿ ಮಾಡುವ ಕೆಲಸವನ್ನ ಮಾಡಬೇಕು. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಒಂದು ಒತ್ತಾಸೆ ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪ್ರಸಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.